ದಿನ ದಿನಕ್ಕೂ ಕಾವೇರುತ್ತಿದೆ ಕೊಲ್ಲಿ ಯುದ್ಧ. ಭಾರತದ ತೀರದಲ್ಲಿ ಯುದ್ಧದ ಆರ್ತನಾದ. ಅಮೆರಿಕದಿಂದ ಇರಾನ್ ನೌಕೆ ಒಡಿಸ್ 90ಕ್ಕೂ ಅಧಿಕ ಯೋಧರ ಹತ್ಯೆ. ತೈಲ ತುಂಬಿದ್ದ ಹಡಗುಗಳಿಗೆ ಬ್ರೇಕ್. ದಾಳಿಗೆ ಜೋರಾದ ಪ್ರತಿ ದಾಳಿ. ಮಹಾಯುದ್ಧ 6ನೇ ದಿನ. ಇಸ್ರೇಲ್ ಮತ್ತು ಅಮೆರಿಕದಿಂದ ಇರಾನ್ ಮೇಲೆ ಘೋರ ಯುದ್ಧ ಮುಂದುವರಿತಾ ಇದೆ. ಇರಾನ್ನ ರಾಜಧಾನಿ ಆಗಿರುವಂತಹ ಟೆಹರಾನ್ ನಗರ ಅರ್ಧಕ್ಕರ್ಧ ಈಗ ಧ್ವಂಸ ಆಗಿ ಹೋಗಿದೆ. ಟೆಹರಾನ್ ನಗರ ಇರಾನ್ನ ರಾಜಧಾನಿ ಅರ್ಧಕ್ಕರ್ಧ ಧ್ವಂಸಗೊಳಿಸಿದೆ ಇಸ್ರೇಲ್ ಮತ್ತು ಅಮೆರಿಕ ಸೇನಾಪಡೆಗಳು. ಇರಾನ್ ಪ್ರತಿ ದಾಳಿಗೆ ಅಮೆರಿಕ ಇಸ್ರೇಲ್ನಲ್ಲೂ ಕೂಡ ಆತಂಕ ಮೂಡ್ತಾ ಇದೆ. ಇರಾನ್ ಕೂಡ ಸುಮ್ಮನೆ ಇಲ್ಲ, ಪ್ರತಿದಾಳಿಯನ್ನು ನಡೆಸ್ತಾ ಇದೆ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ. ಅಮೆರಿಕದ ಯುದ್ಧ ನೌಕೆ ಇಸ್ರೇಲ್ನ ಟೆಲ್ ಅವೀವ್ ನಗರ ಧ್ವಂಸಗೊಂಡಿದೆ ಇರಾನ್ನ ಪ್ರತಿ ದಾಳಿ ಹಿನ್ನೆಲೆಯಲ್ಲಿ. ಸೊ ಈಗ 6ನೇ ದಿನವೂ ಕೂಡ ಯುದ್ಧ ನಿಲ್ತಾ ಇಲ್ಲ. ಈ ಯುದ್ಧಕ್ಕೆ ಬರೋಬ್ಬರಿ 1200 ಜನ ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೊನ್ನೆವರೆಗೂ ಕೂಡ 550 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಸೊ ಈ ಯುದ್ಧ ಹೇಗೆ ಮುಂದುವರಿತಾ ಇದೆ, ಆ ಯುದ್ಧದ ಭೀಕರತೆ ಹೇಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಜೀವಗಳು ಬಲಿಯಾಗ್ತಾ ಇರುವಂತಹ ಆ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಮೆರಿಕದ ಯುದ್ಧ ನೌಕೆ ಮತ್ತು ಇಸ್ರೇಲ್ನ ಟೆಲ್ ಅವೀವ್ ನಗರದ ಮೇಲೆ ಇರಾನ್ನ ದಾಳಿ ನಡೆಸ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಟೆಹರಾನ್ ನಗರ ಇದು ಇರಾನ್ನ ಟೆಹರಾನ್ ನಗರ ರಾಜಧಾನಿ. ಸೊ ಅಲ್ಲಿ ನಡೆದಿರುವಂತಹ ಅತಿ ದೊಡ್ಡ ಭೀಕರ ದಾಳಿ. ಹೀಗೆ ಬಹುತೇಕ ಕಡೆಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಇರಾನ್ ದೇಶದ ಉರ್ಮಿಯಾ ನಗರದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಕ್ಷಿಪಣಿ ದಾಳಿಯಾಗಿದೆ. ಸರಣಿ ಸ್ಫೋಟಕ್ಕೆ ಹೆಚ್ಚು ಕಡಿಮೆ ಒಂದೇ ಜಾಗದಲ್ಲಿ 10 ಕಟ್ಟಡಗಳು ನೆಲಕಚ್ಚಿರುವಂತಹ ದೃಶ್ಯಾವಳಿಗಳಿದು. ಅತಿ ದೊಡ್ಡ ಹೊಗೆ ತುಂಬಿರುವಂತಹ ದೃಶ್ಯವನ್ನು ನೋಡ್ತಾ ಇದೆ. ಭಾರತೀಯ ವಿದ್ಯಾರ್ಥಿಗಳು ಈ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದಾರೆ. ನೋಡಿ, ಪಕ್ಕದಲ್ಲೇ ಇದ್ದಾರೆ. ಎಲ್ಲವೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇದೆ. ಕಣ್ಣಿನ ಸುತ್ತಳತೆ ದೂರದಲ್ಲಿ ನಡೀತಾ ಇರುವಂತಹ ಈ ಧ್ವಂಸದ ದೃಶ್ಯಾವಳಿಗಳಿದು. ಅಮೆರಿಕ ಮತ್ತು ಇಸ್ರೇಲ್ ಮುಗ್ಧ ಜನರನ್ನ ಕೊಲ್ಲುತ್ತಲೇ ಇದ್ದಾವೆ. ಇನ್ನು ಇಸ್ರೇಲ್ ಸಿಡಿಸಿದ ಬಾಂಬ್ಗೆ ಟೆಹರಾನ್ ಧೂಳಿಪಟ ಆಗ್ತಾ ಇದೆ. ಇರಾನ್ನ ರಾಜಧಾನಿ ಟೆಹರಾನ್ ಧೂಳಿಪಟ ಆಗ್ತಾ ಇದೆ. ಈ ನಗರಕ್ಕೂ ಇಡೀ ನಗರವೇ ಹೊತ್ತಿ ಉರಿತಾ ಇದೆ. ಅದಕ್ಕೆ ಸಾಕ್ಷಿ ಈ ಬಾಂಬ್ ಸ್ಫೋಟದ ದೃಶ್ಯಗಳು. ನೋಡಿ, ಕ್ಷಣಾರ್ಧದಲ್ಲಿ ಇಡೀ ನಗರವೇ ಸ್ಮಶಾನವಾಗಿ ಹೋಗಿದೆ. ಸ್ಮಶಾನದ ರೀತಿಯಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳಿವೆ. ಎಷ್ಟೆಷ್ಟು ಹೆಣಗಳು ಉರುಳಿ ಬಿದ್ದಾವೋ ಗೊತ್ತಿಲ್ಲ. ಸದ್ಯಕ್ಕಿರೋ ಮಾಹಿತಿ 1200 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಟೆಹರಾನ್ ಮತ್ತು ಬುಕಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕ ಸೇನಾಪಡೆಗಳಿಂದ ದಾಳಿ ಆಗ್ತಾ ಇದೆ. ಜನನಿಬಿಡ ಪ್ರದೇಶಗಳಲ್ಲೇ ಈ ದಾಳಿ ನಡೀತಾ ಇರೋದು. ಕ್ಷಿಪಣಿ ದಾಳಿ, ಡ್ರೋನ್ ದಾಳಿ ಮೇಲಿಂದ ಮೇಲೆ ಆಗ್ತಾ ಇದೆ. ಈ ಟೆಹರಾನ್ ನಗರ ಇರಾನ್ನ ರಾಜಧಾನಿ. ಸಂಪೂರ್ಣವಾಗಿ ನಗರದ ಎಲ್ಲಿ ಯಾವ ಭಾಗದಲ್ಲಿ ನೋಡಿದ್ರೂ ಕೂಡ ಇದೇ ರೀತಿಯಾದಂತಹ ಚಿತ್ರಣವು ಕಂಡು ಬರ್ತಾ ಇದೆ. ಸೊ ಈ ಸಾವಿನ ಸಂಖ್ಯೆ ಪ್ರತಿನಿತ್ಯವೂ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇರೋದು. ಇಡೀ ನಗರ ಸ್ಮಶಾನದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ನು ಬುಕಾನ್ನಲ್ಲಿರುವ ಇರಾನಿನ ಮಿಲಿಟರಿ ನೆಲೆಗಳ ಮೇಲೆ ದಾಳಿಯಾಗಿದೆ. ಅಮೆರಿಕ ಬಾಂಬ್ ದಾಳಿಯನ್ನು ನಡೆಸಿದೆ. ಮಿಲಿಟರಿ ನೆಲೆಗಳನ್ನ ಟಾರ್ಗೆಟ್ ಮಾಡಿ ನಡೆಸಿರುವಂತಹ ದಾಳಿ ಇದು. ಅಮೆರಿಕದಿಂದ ಬಾಂಬ್ ದಾಳಿಯಾಗಿದೆ. ಬುಕಾನ್ ಅನ್ನುವಂತಹ ಪ್ರದೇಶದಲ್ಲಿರುವಂತಹ ಇರಾನಿನ ಮಿಲಿಟರಿ ನೆಲೆಗಳು, ಮಿಲಿಟರಿ ಬೇಸ್ಗಳನ್ನು ಟಾರ್ಗೆಟ್ ಮಾಡಿ ಬಾಂಬ್ ದಾಳಿ ನಡೆಸ್ತಾರೆ. ಸೊ ಪ್ರತಿಯೊಂದು ಪ್ರಮುಖವಾದಂತಹ ಸ್ಥಳಗಳನ್ನ, ಪ್ರಮುಖವಾದಂತಹ ಕಟ್ಟಡಗಳನ್ನ ಗುರಿಯಾಗಿಸಿಕೊಂಡು ನಡೀತಾ ಇರುವಂತಹ ದಾಳಿ ಅಮೆರಿಕ ಮತ್ತು ಇಸ್ರೇಲ್ ಕಡೆಗೆ. ಆ ವಿಧ್ವಂಸದ ದೃಶ್ಯಗಳು ಬೆಚ್ಚಿ ಬೀಳುವಂತಹ ರೀತಿಯಲ್ಲಿದ್ದಾವೆ. ಸೊ ಇರಾನ್ನ ಬಹುತೇಕ ಭಾಗಗಳು ಈ ರೀತಿಯಾಗಿ ಈಗ ಹೊತ್ತಿ ಉರಿತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಇದೀಗ ಇರಾನ್ನ ಪ್ರಮುಖ ಗುರಿಗಳ ಮೇಲೆ ಬೃಹತ್ ವೈಮಾನಿಕ ದಾಳಿಗಳನ್ನು ನಡೆಸ್ತಾನೆ ಇದ್ದಾವೆ. ಎಲ್ಲ ಕಡೆ ಬೃಹತ್ ಸ್ಫೋಟಗಳು ಆಗ್ತಾ ಇದ್ದಾವೆ. 10ಕ್ಕೂ ಹೆಚ್ಚು ಇರಾನ್ ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವರದಿಯಾಗಿದೆ. ಆ ರೀತಿಯಾದಂತಹ ಮಾಹಿತಿಗಳು ಸಿಗ್ತಾ ಇದೆ. ಸೊ ಪ್ರಮುಖ ನಗರಗಳ ಪ್ರಮುಖ ಜಾಗಗಳನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ಮತ್ತು ಅಮೆರಿಕ ಈ ರೀತಿಯಾಗಿ ಮಿಸೈಲ್ ಮತ್ತು ಡ್ರೋನ್ ಬಾಂಬ್ ದಾಳಿಗಳನ್ನು ಮುಂದುವರಿಸ್ತಾ ಇದೆ.
ಟೆಹರಾನ್ ನಗರವನ್ನ ಇಸ್ರೇಲ್ ಧ್ವಂಸ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಇಸ್ರೇಲ್ನ ಟೆಲ್ ಅವೀವ್ ನಗರವನ್ನ ಇರಾನ್ ಕ್ಷಿಪಣಿಗಳು ದಾಳಿ ನಡೆಸ್ತಾ ಇದೆ. ಇರಾನ್ ಕ್ಷಿಪಣಿಗಳ ಮೂಲಕವಾಗಿ ದಾಳಿ ನಡೆಸಿ ನಿರ್ದಯವಾಗಿ ಉಡಾಯಿಸ್ತಾ ಇದೆ. ಇರಾನ್ ಕೂಡ ನಾವೇನು ಕೈಕಟ್ಟು ಕುಳಿತಿಲ್ಲ ಅನ್ನುವಂತಹ ರೀತಿಯಲ್ಲಿ ಇಸ್ರಾಯೇಲ್ಗೆ ಮತ್ತು ಅಮೆರಿಕಾಗೆ ತಿರುಗೇಟನ್ನು ಕೊಡುವಂತಹದ್ದಿದೆ ಇರಾನ್ ಕಡೆ. ದುಬೈ ಮೇಲೆ ಇರಾನಿಯನ್ ಮಿಸೈಲ್ ರಾತ್ರಿ ಮತ್ತೆ ದಾಳಿ ಮಾಡಿದ್ದಾರೆ. ವೇಗವಾಗಿ ಬಂದ ಮಿಸೈಲ್ ದುಬೈ ಹೊರವಲಯದ ಕಟ್ಟಡವನ್ನ ನಿರ್ನಾಮ ಮಾಡಿರುವುದು ಮೊಬೈಲ್ನಲ್ಲಿ ಸರಿಯಾಗಿದೆ. ಇದು ಆ ದೃಶ್ಯ. ಇನ್ನು ನಿನ್ನೆಯಷ್ಟೇ ಇರಾನ್ ಹತ್ತತ್ರ 1,000 ಕಿಲೋಮೀಟರ್ ದೂರದಲ್ಲಿದ್ದಂಥ ಅಮೆರಿಕ ನೌಕಾಪಡೆಯ ಜಲಾಂತರ್ಗಾಮಿ ಹಡಗನ್ನ ಸರ್ವನಾಶ ಮಾಡಿತ್ತು. ಈಗ ಇರಾನ್ ಮಿಲಿಟರಿ ಪಡೆ ಅಮೆರಿಕ ಯುದ್ಧ ನೌಕೆ ಹೊತ್ತಿ ಉರಿಯೋ ವಿಡಿಯೋವನ್ನ ರಿಲೀಸ್ ಮಾಡಿ ಎಚ್ಚರಿಕೆಯನ್ನ ನೀಡಿದೆ. ಇರಾನ್ನ ಮಿಲಿಟರಿ ಪಡೆ ಅಮೆರಿಕದ ಯುದ್ಧ ನೌಕೆ ಒಂದು ಹೊತ್ತಿ ಉರಿಯೋ ವಿಡಿಯೋವನ್ನ ರಿಲೀಸ್ ಮಾಡಿದ ಎಚ್ಚರಿಸ್ತಾ ಇದೆ ಇರಾನ್ ಕೂಡ. ಹೀಗೆ ಮುಂದುವರೆದ್ರೆ ನಾವು ಇದೇ ರೀತಿಯಾಗಿ ವಿಧ್ವಂಸವನ್ನ ತಿರುಗೇಟನ್ನ ಕೊಡ್ತಾ ಇರ್ತೀವಿ ಅನ್ನುವಂತಹ ಅರ್ಥದಲ್ಲಿ ಎಚ್ಚರಿಸುತ್ತೆ.